ಇತ್ತೀಚೆಗೆ ಕೈಯಲ್ಲೊಂದು ಮೊಬೈಲ್ ಇದ್ದು ಅದರಲ್ಲಿ ಡಿಜಿಟಲ್ ಪೇಮೆಂಟ್ ನ ಅಪ್ಲಿಕೇಶನ್ ಫೋನ್ ಪೇನೋ ಗೂಗಲ್ ಪೇನೋ ಪೇಟಿಎಂಒ ಭೀಮೋ ಯಾವುದೋ ಒಂದು ಅಪ್ಲಿಕೇಶನ್ ಇದ್ರೆ ಹಾಲು ಮೊಸರು ತರಕಾರಿ ಹಣ್ಣು ಸೊಪ್ಪಿಂದ ಹಿಡಿದು ಬ್ಯೂಟಿ ಪಾರ್ಲರ್ ಪೆಟ್ರೋಲ್ ಬಂಕ್ ತನಕ ಎಲ್ಲಾ ಕೆಲಸಗಳು ಕೂಡ ಆಗಿ ಹೋಗ್ತಾ ಇತ್ತು. ಹಾಗಾಗಿ ಪರ್ಸಲ್ ಒಂದಷ್ಟು ಹಣ ಅನ್ನೋ ಕಾನ್ಸೆಪ್ಟ್ನೇ ಬಹುತೇಕರು ಮರ್ತು ಹೋಗಿದೆ. ಇದು ಗ್ರಾಹಕರ ವರ್ಷನ್. ಇನ್ನು ವ್ಯಾಪಾರಿಗಳು ಅಷ್ಟೇ. ಚಿಲ್ಲರೆ ತಾಪತ್ರಯ ಇಲ್ಲ, ಕೋಟಾ ನೋಟು ಹರಿದೋಗಿರೋ ನೋಟು ಈ ತಲೆಬಿಸಿ ಇಲ್ಲ. ಬರೋದ್ ನೇರವಾಗಿ ಅಕೌಂಟ್ ಹೋಗುತ್ತೆ, ಬ್ಯಾಂಕಿಗೆ ನಾವು ಹೋಗಿ ಜಮಾ ಮಾಡಬೇಕು ಅನ್ನೋ ತಲೆಬಿಸಿನೂ ಇಲ್ಲ. ಹೀಗಾಗಿ ಈ ಡಿಜಿಟಲ್ ಪೇಮೆಂಟ್ ಅನ್ನೋದು ನಮಗೂ ಅನುಕೂಲ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಡಿಜಿಟಲ್ ಪೇಮೆಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂದ್ರೆ ನೀವು ಕೂಡ ಇದನ್ನು ಗಮನಿಸಿರ್ತೀರಿ. ಮನೆ ಮುಂದೆ ರಾಸುಗಳನ್ನ ಹಿಡಿದು ಬರುವ ದಾಸಪ್ಪ ಕೂಡ ಹಸುಗಳ ಹಣೆಗೆ QR ಕೋಡ್ ಅನ್ನ ಹಾಕಿರ್ತಿದ್ರು. ರಸ್ತೆ ಬದಿಯಲ್ಲಿ ಬೊಕ್ಕೆ ಮಾರೋ ಹುಡುಗರ ಕೈಯಲ್ಲೂ ಕೂಡ QR ಕೋಡ್ ಇರ್ತಿತ್ತು. ಭಿಕ್ಷುಕರು ಕೂಡ QR ಕೋಡ್ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಹಂತಕ್ಕೆ ಡಿಜಿಟಲ್ ಪೇಮೆಂಟ್ ಬದುಕಿನ ಅವಿಭಾಜ್ಯ ಅಂಗ ಆಗಿ ಹೋಗಿದೆ. ಆದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಂದ್ರೆ ಬೇಕರಿ, ಕಾಂಡಿಮೆಂಟ್ಸು, ಕಬಾಬು, ಪಾನಿಪುರಿ ಹೀಗೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂತೋ ನಿಮ್ಮ UPI ಪೇಮೆಂಟಿನ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನೀವು ಲಿಮಿಟ್ ಅನ್ನ ಮೀರಿ ಹಣವನ್ನ ನಿಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದೀರಿ, ಕಟ್ಟಿ ಲಕ್ಷ ಟ್ಯಾಕ್ಸ್ ಅಂತ ವ್ಯಾಪಾರಿಗಳಲ್ಲಿ ಶುರುವಾಯಿತು ಭಯ. UPI ಪೇಮೆಂಟ್ ಬಗ್ಗೆನೇ ಶುರುವಾಯಿತು ಅಪಸ್ವರ. ಹಾಗಾದ್ರೆ ಸಮಸ್ಯೆ ಇರೋದು ಡಿಜಿಟಲ್ ಪೇಮೆಂಟ್ ನಲ್ಲ. ಹೇಳಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಇದು ಡಿಜಿಟಲ್ ಪೇಮೆಂಟ್. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದ ಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು ಕೂಡ ನಮ್ಮಲ್ಲಿನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದನ್ನ ನೋಡಿ ಅಚ್ಚರಿಗೊಂಡಿದ್ರು. ಇಂಥದ್ದೊಂದು ಯೋಜನೆ ನಿಜಕ್ಕೂ ಕೂಡ ಬಡ ವ್ಯಾಪಾರಿಗಳ ಪಾಲಿಗೆ ಶಾಪ ಆಗ್ತಿದ್ಯಾ ಅಥವಾ ಇದ್ರ ಹಿಂದೆ ಕೂಡ ಕಾಣದ ಕೈಗಳ ಒಂದಷ್ಟು ಅಜೆಂಡಾ ಅಥವಾ ಕೆಲವೊಂದಷ್ಟು ಹಿಡನ್ ಟಾಸ್ಕ್ಗಳು ಅಡಗಿದ್ಯಾ? ಇದನ್ನ ಡಿಕೋಡ್ ಮಾಡೋ ಪ್ರಯತ್ನವನ್ನ ಇವತ್ತಿನ ಡಿಬೇಟ್ ನಲ್ಲಿ ಮಾಡ್ತಾ ಹೋಗ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. 13,000 ಬರೋಬ್ಬರಿ 13,000 ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ. ಲಕ್ಷ ಟ್ಯಾಕ್ಸ್ ಕಟ್ಟಿ ಅನ್ನೋ ಆದೇಶ ಬಂದಿದೆ. ಹೀಗಾಗಿ ವ್ಯಾಪಾರಿಗಳಿಗೆ UPI ಅಂದ್ರೆ ಈಗ ಭಯ ಶುರುವಾಗಿದೆ. ವಾಣಿಜ್ಯ ತೆರಿಗೆ ನೋಟಿಸ್ನಿಂದಾಗಿ ಆತಂಕ. ಹಾಗಾದ್ರೆ ಮೋದಿ ಕನಸಿನ UPI ಯೋಜನೆ ಅದಕ್ಕೆ ಕೊಕ್ಕೆ ಬಿದ್ದಾಗ ಜನ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಆ QR ಕೋಡ್ಗಳನ್ನ ಪಕ್ಕಕ್ಕಿಟ್ಟು ಸ್ಕ್ಯಾನ್ ಬೇಡ ಸ್ವಾಮಿ ಹಣ ಕೊಡಿ ಅಂತ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರನ್ನ ಕೇಳಿದ್ರೆ ಅದೇನೋ ಸ್ಟಡಿ ಮಾಡ್ತಿದ್ದಾರಂತೆ. ಸ್ಟಡಿ ಮಾಡ್ಲಿ, ಅವ್ರದೊಂದು ಪ್ರತಿಕ್ರಿಯೆ ಹಾಗೆ ವ್ಯಾಪಾರಸ್ಥರ ಪ್ರತಿಕ್ರಿಯೆ ಒಂದೆರಡು ಕ್ವಿಕ್ ಆಗಿ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ಸಣ್ಣ ಪುಟ್ಟ ಅಂಗಡಿಯವರಿಗೆ ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ಸಣ್ಣ ಪುಟ್ಟ ಅಂಗಡಿಯವರಿಗೆ ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ನೋಟಿಸ್ ಒಂದು ಬಂದಿದೆ. ನಮ್ಮ ಅಂಗಡಿ, ನಮ್ಮ ಬೇಕರಿ ಇಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೇವೆ. ಲೇಸು, ಕುರ್ಕುರೆ ಮತ್ತೆ ಈ ಸಿಗರೆಟ್ ವ್ಯಾಪಾರ ಮಾಡಿ ಇಟ್ಕೊಂಡು ಟೀ, ಕಾಫಿ, ಹಾಲು ಮಾರ್ತೇವೆ, ಹಣ್ಣು ಮಾರ್ತೇವೆ. ಇದು ನಮಗೆ ಗೊತ್ತಿಲ್ಲ. ನಾವು ಸ್ವಲ್ಪ ಓದಿ ಸ್ವಲ್ಪ ಕಮ್ಮಿ ಅನ್ಕೋಬಹುದು. ನಾವು ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡಿದ್ದೀವಿ. ಈ ಇದಕ್ಕಿದ್ದ ಒಂದು ನೋಟಿಸ್ ಬಂದಿದೆ. ಅಂದ್ರೆ ಇದು GST ಕಡೆಯಿಂದ ಒಂದು ವಾಟ್ಸ್ಆಪ್ ಅಲ್ಲಿ ಮುಖಾಂತರ ಬಂದಿದೆ. ಈಗ ಅದು ನಾವೊಂದು ಪ್ರಿಂಟ್ ಔಟ್ ತೆಗೆದು ನೋಡಿದ್ದೀನಿ. ಇದು ನಂಗೆ ಆಶ್ಚರ್ಯ ಆಗಿದೆ. ಆಶ್ಚರ್ಯ ನಮಗೆ ಏನೂ ಮಾಡಕ್ಕಾಗ್ತಾ ಇಲ್ಲ. ಇನ್ನು ಒಂದು ಹೊಟ್ಟೆಪಾಡಿನ ಜೀವನ ಮಾಡ್ಕೊಂಡಿದ್ದವರಿಗೆ ಏನೋ ಗಂಡ ಹೆಂಡತಿ ಬದುಕ್ತಿದ್ದೇವೆ. ಈ ನೋಟಿಸ್ ಬಂದ್ಬಿಟ್ಟು ಇದು GST ಕಟ್ಟಬೇಕು, ಅದು ಮಾಡಬೇಕು, ಇದು ಒಂದು ಅರ್ಥ ನಂಗೆ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ನಾನು ಇದು 39 ಲಕ್ಷದ. ಇತ್ತೀಚೆಗೆ ಕೈಯಲ್ಲೊಂದು ಮೊಬೈಲ್ ಇದ್ದು ಅದರಲ್ಲಿ ಡಿಜಿಟಲ್ ಪೇಮೆಂಟ್ ನ ಅಪ್ಲಿಕೇಶನ್ ಫೋನ್ ಪೇನೋ ಗೂಗಲ್ ಪೇನೋ ಪೇಟಿಎಂಒ ಭೀಮೋ ಯಾವುದೋ ಒಂದು ಅಪ್ಲಿಕೇಶನ್ ಇದ್ರೆ ಹಾಲು ಮೊಸರು ತರಕಾರಿ ಹಣ್ಣು ಸೊಪ್ಪಿಂದ ಹಿಡಿದು ಬ್ಯೂಟಿ ಪಾರ್ಲರ್ ಪೆಟ್ರೋಲ್ ಬಂಕ್ ತನಕ ಎಲ್ಲಾ ಕೆಲಸಗಳು ಕೂಡ ಆಗಿ ಹೋಗ್ತಾ ಇತ್ತು. ಹಾಗಾಗಿ ಪರ್ಸಲ್ ಒಂದಷ್ಟು ಹಣ ಅನ್ನೋ ಕಾನ್ಸೆಪ್ಟ್ನೇ ಬಹುತೇಕರು ಮರ್ತು ಹೋಗಿದೆ. ಇದು ಗ್ರಾಹಕರ ವರ್ಷನ್. ಇನ್ನು ವ್ಯಾಪಾರಿಗಳು ಅಷ್ಟೇ. ಚಿಲ್ಲರೆ ತಾಪತ್ರಯ ಇಲ್ಲ, ಕೋಟಾ ನೋಟು ಹರಿದೋಗಿರೋ ನೋಟು ಈ ತಲೆಬಿಸಿ ಇಲ್ಲ. ಬರೋದ್ ನೇರವಾಗಿ ಅಕೌಂಟ್ ಹೋಗುತ್ತೆ, ಬ್ಯಾಂಕಿಗೆ ನಾವು ಹೋಗಿ ಜಮಾ ಮಾಡಬೇಕು ಅನ್ನೋ ತಲೆಬಿಸಿನೂ ಇಲ್ಲ. ಹೀಗಾಗಿ ಈ ಡಿಜಿಟಲ್ ಪೇಮೆಂಟ್ ಅನ್ನೋದು ನಮಗೂ ಅನುಕೂಲ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ
ಡಿಜಿಟಲ್ ಪೇಮೆಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂದ್ರೆ ನೀವು ಕೂಡ ಇದನ್ನು ಗಮನಿಸಿರ್ತೀರಿ. ಮನೆ ಮುಂದೆ ರಾಸುಗಳನ್ನ ಹಿಡಿದು ಬರುವ ದಾಸಪ್ಪ ಕೂಡ ಹಸುಗಳ ಹಣೆಗೆ QR ಕೋಡ್ ಅನ್ನ ಹಾಕಿರ್ತಿದ್ರು. ರಸ್ತೆ ಬದಿಯಲ್ಲಿ ಬೊಕ್ಕೆ ಮಾರೋ ಹುಡುಗರ ಕೈಯಲ್ಲೂ ಕೂಡ QR ಕೋಡ್ ಇರ್ತಿತ್ತು. ಭಿಕ್ಷುಕರು ಕೂಡ QR ಕೋಡ್ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಹಂತಕ್ಕೆ ಡಿಜಿಟಲ್ ಪೇಮೆಂಟ್ ಬದುಕಿನ ಅವಿಭಾಜ್ಯ ಅಂಗ ಆಗಿ ಹೋಗಿದೆ. ಆದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಂದ್ರೆ ಬೇಕರಿ, ಕಾಂಡಿಮೆಂಟ್ಸು, ಕಬಾಬು, ಪಾನಿಪುರಿ ಹೀಗೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂತೋ, ನಿಮ್ಮ UPI ಪೇಮೆಂಟಿನ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನೀವು ಲಿಮಿಟ್ ಅನ್ನ ಮೀರಿ ಹಣವನ್ನ ನಿಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದೀರಿ, ಕಟ್ಟಿ ಲಕ್ಷ ಲಕ್ಷ ಟ್ಯಾಕ್ಸ್ ಅಂತ ವ್ಯಾಪಾರಿಗಳಲ್ಲಿ ಶುರುವಾಯಿತು ಭಯ. UPI ಪೇಮೆಂಟ್ ಬಗ್ಗೆನೇ ಶುರುವಾಯಿತು ಅಪಸ್ವರ. ಹಾಗಾದ್ರೆ ಸಮಸ್ಯೆ ಇರೋದು ಡಿಜಿಟಲ್ ಪೇಮೆಂಟ್ ನಲ್ಲ. ಹೇಳಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಇದು ಡಿಜಿಟಲ್ ಪೇಮೆಂಟ್. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದ ಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು ಕೂಡ ನಮ್ಮಲ್ಲಿನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದನ್ನ ನೋಡಿ ಅಚ್ಚರಿಗೊಂಡಿದ್ರು. ಇಂಥದ್ದೊಂದು ಯೋಜನೆ ನಿಜಕ್ಕೂ ಕೂಡ ಬಡ ವ್ಯಾಪಾರಿಗಳ ಪಾಲಿಗೆ ಶಾಪ ಆಗ್ತಿದ್ಯಾ, ಅಥವಾ ಇದರ ಹಿಂದೆ ಕೂಡ ಕಾಣದ ಕೈಗಳ ಒಂದಷ್ಟು ಅಜೆಂಡಾ ಅಥವಾ ಕೆಲವೊಂದಷ್ಟು ಹಿಡನ್ ಟಾಸ್ಕ್ಗಳು ಅಡಗಿದ್ಯಾ? ಇದನ್ನ ಡಿಕೋಡ್ ಮಾಡೋ ಪ್ರಯತ್ನವನ್ನ ಇವತ್ತಿನ ಡಿಬೇಟ್ ನಲ್ಲಿ ಮಾಡ್ತಾ ಹೋಗ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. 13,000 ಬರೋಬ್ಬರಿ 13,000 ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ. ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅನ್ನೋ ಆದೇಶ ಬಂದಿದೆ. ಹೀಗಾಗಿ ವ್ಯಾಪಾರಿಗಳಿಗೆ UPI ಅಂದ್ರೆ ಈಗ ಭಯ ಶುರುವಾಗಿದೆ. ವಾಣಿಜ್ಯ ತೆರಿಗೆ ನೋಟಿಸ್ನಿಂದಾಗಿ ಆತಂಕ. ಹಾಗಾದ್ರೆ ಮೋದಿ ಕನಸಿನ UPI ಯೋಜನೆ ಅದಕ್ಕೆ ಕೊಕ್ಕೆ ಬಿದ್ದಾಗ ಜನ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಆ QR ಕೋಡ್ಗಳನ್ನ ಪಕ್ಕಕ್ಕಿಟ್ಟು ಸ್ಕ್ಯಾನ್ ಬೇಡ ಸ್ವಾಮಿ, ಹಣ ಕೊಡಿ ಅಂತ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರನ್ನ ಕೇಳಿದ್ರೆ ಅದೇನೋ ಸ್ಟಡಿ ಮಾಡ್ತಿದ್ದಾರಂತೆ. ಸ್ಟಡಿ ಮಾಡ್ಲಿ, ಅವ್ರದೊಂದು ಪ್ರತಿಕ್ರಿಯೆ, ಹಾಗೆ ವ್ಯಾಪಾರಸ್ಥರ ಪ್ರತಿಕ್ರಿಯೆ ಒಂದೆರಡು ಕ್ವಿಕ್ ಆಗಿ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ಸಣ್ಣ ಪುಟ್ಟ ಅಂಗಡಿಯವರಿಗೆ ಸರ್, ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ಸಣ್ಣ ಪುಟ್ಟ ಅಂಗಡಿಯವರಿಗೆ ಸರ್, ನಾನು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ. GST ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. GST ನೋಟಿಸ್ ಒಂದು ಬಂದಿದೆ. ನಮ್ಮ ಅಂಗಡಿ, ನಮ್ಮ ಬೇಕರಿ ಇಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೇವೆ. ಲೇಸು, ಕುರ್ಕುರೆ ಮತ್ತೆ ಈ ಸಿಗರೆಟ್ ವ್ಯಾಪಾರ ಮಾಡಿ ಇಟ್ಕೊಂಡು ಟೀ, ಕಾಫಿ, ಹಾಲು ಮಾರ್ತೇವೆ, ಹಣ್ಣು ಮಾರ್ತೇವೆ. ಇದು ನಮಗೆ ಗೊತ್ತಿಲ್ಲ. ನಾವು ಸ್ವಲ್ಪ ಓದಿ ಸ್ವಲ್ಪ ಕಮ್ಮಿ ಅನ್ಕೋಬಹುದು. ನಾವು ಹೊಟ್ಟೆಪಾಡಿಗೆ ಒಂದು ಜೀವನ ಮಾಡ್ಕೊಂಡಿದ್ದೀವಿ. ಈ ಇದ್ದಕ್ಕಿದ್ದ ಒಂದು ನೋಟಿಸ್ ಬಂದಿದೆ. ಅಂದ್ರೆ ಇದು GST ಕಡೆಯಿಂದ ಒಂದು ವಾಟ್ಸ್ಆಪ್ ಅಲ್ಲಿ ಮುಖಾಂತರ ಬಂದಿದೆ. ಈಗ ಅದು ನಾವೊಂದು ಪ್ರಿಂಟ್ ಔಟ್ ತೆಗೆದು ನೋಡಿದ್ದೀನಿ. ಇದು ನಂಗೆ ಆಶ್ಚರ್ಯ ಆಗಿದೆ. ಆಶ್ಚರ್ಯ ನಮಗೆ ಏನೂ ಮಾಡಕ್ಕಾಗ್ತಾ ಇಲ್ಲ. ಇನ್ನು ಒಂದು ಹೊಟ್ಟೆಪಾಡಿನ ಜೀವನ ಮಾಡ್ಕೊಂಡಿದ್ದವರಿಗೆ ಏನೋ ಗಂಡ ಹೆಂಡತಿ ಬದುಕ್ತಿದ್ದೇವೆ. ಈ ನೋಟಿಸ್ ಬಂದ್ಬಿಟ್ಟು ಇದು GST ಕಟ್ಟಬೇಕು, ಅದು ಮಾಡಬೇಕು, ಇದು ಒಂದು ಅರ್ಥನೇ ನಂಗೆ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ನಾನು ಇದು 39 ಲಕ್ಷದ